ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಮಟನ್ ರೆಸಿಪಿನ ಮಾಡ್ಕೊಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಮಸಾಲೆನ ಏನೇನು ತೊಗೊಂಡಿನ ನೋಡ್ರಿ. ಅದಕ್ಕೆ ಒಣ ಕೊಬ್ಬರಿನ ಸ್ವಲ್ಪ ಸುಟ್ಕೊಂಡಿನದ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಲವಂಗ, ಚಕ್ಕೆ, ಏಲಕ್ಕಿ, ಕರಿಮೆಣಸು, ಕೊತ್ತಂಬರಿ, ಅದಕ್ಕೆ ಟಮಾಟಿ ಈ ಎಲ್ಲಾನು ಮಿಕ್ಸರ್ ಮಾಡ್ಕೊತೀನಿ ರೀ. ನಮ್ಮ ಮನೆಯವ್ರು ಮಟನ್ ತರಕ್ಕೆ ಹೋಗ್ಯಾರ, ಬಂದ್ರೆ ನೋಡಂಬರ್ರಿ. ಬಂದ ಬಿಟ್ರ ಬಂದ್ರೇನ್ರಿ? ನೋಡ್ರಿ, ಮಟನ್ ಬಂದೇ ಬಿಡ್ತು. ಈಗ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಏಕಂದಿರಿ ಅರ್ಧ ಕೆ ಜಿ ತೊಗೊಂಡಿರ್ಬೇಕು. ಯಾಕಂದ್ರೆ ಹುಡುಗರು ತಿನ್ನೋದಲ್ರಿ. ನಾನು ನಮ್ಮ ಮನೆಯವ್ರು ಕೊಡ್ತಿದ್ದಾಗ ಅವ್ರಿಗೆ ಆಮ್ಲೆಟ್ ಹಾಕೊಟ್ಬಿಡ್ತೀನಿ. ಮಟನ್ ಮಾಡಿದ್ರೆ ಅವ್ರಿಗೆ ಆಮ್ಲೆಟ್ ಹುಡುಗರಿಗೆ. ಇದನ್ನು ಕ್ಲೀನಾಗಿ ನಾನು ತೊಳ್ಕೊಂಡ್ಬರ್ತೀನಿ. ಈಗ ಇದ್ರೊಳಗೆ ಸ್ವಲ್ಪ ಒಂದು 4 ಬಾಲ್ ಖೇಮ ಮಾಡ್ತೀನಿ. ಖೇಮ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ. ಒಂದು ಉಳಿದಿದ್ದೆಲ್ಲ ಸೇರೋ ಮಾಡಿಬಿಡ್ತೀನಿ. ಹಿಂದಿನ ವಿಡಿಯೋದೊಳಗೆ ನಾನು ಮಟನ್ದು ಅದು ಥಾಲಿ ಹಾಕಿದ್ದೆ ರೀ. ಅದರೊಳಗೆ ಒಬ್ಬರು ರೆಸಿಪಿ ಕೇಳಿದ್ರು, ಖೇಮ ಬಾಲದ್ದು ಮತ್ತು ಮಟನ್ ರೆಸಿಪಿ ಹೇಳ್ರಿ ಅಂಥೇಳಿ. ಅದೇ ರೀತಿಯಾಗಿ ನಾನು ಖೈಮಾನು ಆತು, ಇದು ಮಟನ್ದು ನಿಮ್ಗೆ ರೆಸಿಪಿ ತೋರ್ಸೋದು ಆತು ಅಂಥೇಳಿ ಮಾಡಾಕತ್ತೀನಿ. ಒಂದಿಷ್ಟು ಖೇಮ ಮಾಡ್ತೀನಿ ರೀ. ಅದು ಪೀಸಸ್ ಮಾಡಿ ಮಿಕ್ಸಿ ಮಾಡಿ ಖೇಮ ಮಾಡ್ತೀನಿ. ಇದು ಏನೈತೆ ಗ್ರೇವಿ ಮಾಡಿಬಿಡ್ತೀನಿ. ಈ ಖೇಮಾಗ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ. ಯಾಕಂದ್ರೆ ಮಿಕ್ಸಿ ಒಳಗೆ ಬರೋದಿಲ್ಲ ದೊಡ್ಡ ಆದ್ರೆ. ಸ್ವಲ್ಪ ಸಣ್ಣ ಮಾಡ್ಕೊಂಡೆ ಅಂದ್ರೆ ಮಿಕ್ಸಿ ಸಣ್ಣಗೆ ಆಗತ್ತೆ. ಇದನ್ನು ಮಿಕ್ಸಿ ಮಾಡಿ ಇದ್ರೊಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತೋರಿಸ್ತೀನಿ ರೀ. ಅದನ್ನು ರೆಸಿಪಿ ನಾನು ತೋರಿಸ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ನಿನ್ನೆ ಕೇಳಿದ್ರು ಅದು ರೆಸಿಪಿ ಹಾಕ್ರಿ ಅಂಥೇಳಿ. ಹಂಗಂಥೇಳಿ ನಮ್ಮ ಮನೆಯವ್ರಿಗೆ ಹೋಗ್ರಿ ಮಟನ್ ತೊಗೊಂಬರ್ರಿ ಅಂಥೇಳಿ ಕಳಿಸಿದ್ದೆ ರೀ. ಹೋಗಿ ತೊಗೊಂಬಂದ್ರು ಅವರು. ಅದಕ್ಕೆ ಮಾಡಾಕತ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಇಷ್ಟು ಸಣ್ಣ ಪೀಸ್ ಮಾಡ್ಕಿ ಸ್ವಲ್ಪ ಕ್ಲೀನಾಗಿ ತೊಳ್ಕೊತೀನಿ. ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಶುಂಠಿ, ಬೆಳ್ಳುಳ್ಳಿ, ಮಟನ್ ಕ್ಲೀನಾಗಿ ತೊಳ್ಕೊತೀನಿ. ಇದು ಸ್ವಲ್ಪ ಉಪ್ಪು ಖಾರ ಹಾಕಿ ಈಗ ಒಗ್ಗರಣೆ ಕೊಟ್ಟಿರ್ತೀನಿ. ಈಗ ಇದು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಬಾಲ್ ಮಾಡಿ ಒಗ್ಗರಣೆ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿಬಿಡ್ತೀನಿ ಗ್ರೇವಿಗೆ. ಈಗ ಉಪ್ಪು ಖಾರ ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ನಾವು ಕೆಂಪು ಉಪ್ಪು ಹಾಕ್ತೀವಿ, ಅದು ಖಾಲಿ ಆಗೈತೆ ಅಂಥೇಳಿ ಸಣ್ಣ ಉಪ್ಪು ಹಾಕೀನಿ. ಇದು ಖಾರ ಉಪ್ಪು ಹಾಕಿನಿ.
ಈ ಖಾರ ಇಷ್ಟು 4 ಸಾಕು ಅನ್ಸುತ್ತೆ. ಇದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಕುಕ್ಕರ್ ಇಡ್ತೀವಿ ಫಸ್ಟ್. ಅದಕ್ಕೆ ಎಣ್ಣೆ ಹಾಕೊಳ್ತೀನಿ. ಚಮಚ ಹಾಕ್ಬೇಕು ಅದ್ರೊಳಗೆ. ಒಂದು 4 ಚಮಚ ಎಣ್ಣೆ ಹಾಕೊಳ್ತೀನಿ. ಅಂದ್ರೆ ನಮಗೆ ಸ್ವಲ್ಪ ಉಪ್ಪು ಖಾರ ಎಣ್ಣೆ ಇದ್ರನ್ನ ಊಟ ಮಾಡೋಕೆ ಸರಿ ಅನ್ಸುತ್ತೆ, ನೋಡೋಕ್ಕೂ ಚಂದ ಕಾಣುತ್ತೆ. ಎಣ್ಣೆ ಇದ್ರೆ ಒಂದು 4 ಸ್ಪೂನ್ ಎಣ್ಣೆ ಹಾಕೊಳ್ತೀನಿ. ಸಾಕು ಅನ್ಸುತ್ತೆ. 4 ಸ್ಪೂನ್ ಎಣ್ಣೆ ಹಾಕಿನಿ, ಇಷ್ಟು ಸಾಕು ಅನ್ಸುತ್ತೆ. 1 ಗ್ಲಾಸ್ ನೀರು ತೊಗೊತೀವಿ ಈಗ. ನೀರು ಹಾಕಿ ಕಲಿಸ್ಕೊಂಡು ಒಗ್ಗರಣೆ ಕೊಡ್ತೀನಿ. ಖಾರ ಮಾಡಿದ್ರೆ ನಮ್ಮ ಮನೆಯೊಳಗಿಂದ ರೀ ಮೆಣಸಿನ್ಕಾಯಿ ತಂದು ಸ್ವಚ್ಛಾಗಿ ಕ್ಲೀನಾಗಿ ಇದು ಮಾಡಿ ಗಿರಣಿಗೆ ಹಾಕ್ಸಿರ್ತೀನಿ ರೀ. ನಾ ಖಾರಾನ ರೆಡಿಮೇಡ್ ಎಲ್ಲ ತರಕ್ಕೆ ಹೋಗೋದಿಲ್ಲ. ಈಗ ಎಣ್ಣೆ ಕಾದಿರ್ಬೇಕನ್ಸುತ್ತೆ. ಎಲ್ಲರಿಗೂ ಭಾಳ ಅದಾವೆ. ಒಂದು 8 ಸೀಟಿ ಬರ್ಸ್ಬಿಡ್ತೀನಿ. ತಿನ್ನೋದು ಭಾಳ ಟೇಸ್ಟ್ ಆಗಿದ್ರಿ. ಎಲ್ಲರೆಲ್ಲ ಕುದ್ದು ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಹಸಿಗೆ ಹಾಕಿ ಹೋಗ್ಲದ ಅವಾಗಿಂದ ಮುಚ್ಚಳ ಮುಚ್ಚಿ ಸೀಟಿ ಬರ್ಸ್ಬಿಡ್ತೀನಿ. ಅದೊಂದು ಒಗ್ಗರಣೆ ಒಳಗೆ ಉಪ್ಪು ಖಾರ ಹಾಕಿದ್ವಿ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿನಿ. ಈಗ ಮುಚ್ಚಳನ ಮುಚ್ಚಿಬಿಡ್ತೀನಿ. ಈಗ ಒಂದು 8 ಸೀಟಿ ಬರಲಿ. ಅಷ್ಟರೊಳಗೆ ಇದು ಮಸಾಲೆ ಎಲ್ಲ ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಈಗ ಇದು ರೈಸ್ ಮಾಡ್ಬೇಕಂತೇಳಿ ತಯಾರು ಮಾಡ್ಕೊಂಡು ಕಸೂತಿ ಮೆಂತಿ, ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಕರಿಮೆಣಸು, ಜಾಸ್ತಿ ಮಸಾಲೆ ಏನು ಹಾಕೋದಿಲ್ಲ ರೀ, ಸಿಂಪಲ್ಲಾಗಿ ಮಾಡ್ತೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇವೆಲ್ಲನೂ ಮಿಕ್ಸಿ ಮಾಡ್ಕೊಂಡು ಅನ್ನ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಗ್ರೇವಿಗೂ ಆಯ್ತು ಕೈಮಾಗೂ ಬರುತ್ತೆ ಅಂತೇಳಿ ಸ್ವಲ್ಪ ಮಾಡ್ತೀನಿ. ಜಾಸ್ತಿ ಏನು ಮಾಡೋದಿಲ್ಲ. ಇರೋದು 4 ಜನ ಅದೀವಿ. ಅದರೊಳಗೆ ಇಬ್ಬರು ಊಟವನ್ನ ಮಾಡೋದಿಲ್ಲ. ನಾವಿಬ್ಬರು ಗಂಡ ಹೆಂಡತಿ ಅಷ್ಟೇ ಊಟ ಮಾಡೋದು. ಸಣ್ಣಗೆ ಮಾಡ್ಕೊಂಡಿರ್ತೀನಿ. ಲಾಸ್ಟಿಗೆ ಟೊಮ್ಯಾಟೊ ಹಾಕ್ಕೊತೀವಿ.
ಸ್ವಲ್ಪ ಹಾಕ್ಬೇಕು. ಒಂದೆರಡು ಟೊಮಾಟೊ ಕಟ್ ಮಾಡ್ಕೊಂಡು ಹಾಕೊಂತಾರೆ, ಅಂದರೆ ಮಿಕ್ಸಿ ಆಗೋದಿಲ್ಲ ಅವು. ಈಗ ಇದ್ರೊಳಗೆ ಟೊಮಾಟೊ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ. ಈಗ ಮಸಾಲೆನ ಮಾಡ್ಕೊಂಡಿನಿ. ಈಗ ಇಷ್ಟು ಸಣ್ಣ ಆಗ್ತಿದ್ದೆ ಒಂದು ಬೌಲ್ ಒಳಗೆ ತಗೊಂಡ್ಬಿಡ್ತೀನಿ. ಈಗ ಇದೇ ಒಳಗೆ ಇದೇ ಜಾರ್ ಒಳಗೆ ಹಂಗೆ ಕೈಮಾನ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟೇ ಸ್ವಲ್ಪ ಖಾರ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು. ಇದಕ್ಕೆ ನಾನು ಇಲ್ಲಿ ಹಾಕ್ತಾಯಿಲ್ಲ. ಈಗ ಇದನ್ನು ಸಣ್ಣಗೆ ಮಿಕ್ಸಿಲಿ ಮಾಡ್ಕೊಂಡ್ಬಿಡ್ತೀನಿ. ಲಾಸ್ಟ್ನಲ್ಲಿ ಈಗ 8 ಸೀಟಿ ಬಂದಾವ. ಈಗ ಏನಾಗಿದೆ ಗ್ರೇವಿ ನೋಡೋಣ. ಅನ್ನ ಕೊದ್ಬಿಟ್ಟೈತೆ. ಇದಕ್ಕೀಗ ಕೊಬ್ಬರಿ ಮಸಾಲೆ ಹಾಕೊಂಡ್ಬಿಡ್ತೀನಿ ನೋಡಿರಿ. ಮಸ್ತ್ ಕುದ್ದೈತಿ. ಇದಕ್ಕೆ ಕೊಬ್ಬರಿ ಹಾಕಿದ್ರೆ ರೆಡಿ ಆಯ್ತು ನಮ್ಮ ಗ್ರೇವಿಗೆ. ಖೈಮಾ ಒಂದು ಮಿಕ್ಸಿ ಮಾಡಾಕತ್ತಿದ್ದೆ ರೀ, ಕರೆಂಟಾಗಿ ಹೋಗ್ಬಿಟ್ಟವು. ಮಾಡ್ತೀನಿ ಅಷ್ಟರೊಳಗೆ ಕರೆಂಟ್ ಬಂದವು. ಇದು ಗ್ರೇವಿ ಇಷ್ಟು ಮಸಾಲೆ ಏನೈತೆ ಖೈಮಾಗೆ ಬರುತ್ತೆ. ಇಷ್ಟು ಅದು ಗ್ರೀನ್ ಮಾಡ್ತೀನಿ ರೀ. ಇದು ರೆಡ್ ಐತಲ್ಲ, ಖೈಮಾ ಏನೈತೆ ಗ್ರೀನ್ ಮಾಡ್ತೀನಿ. ಇಷ್ಟು ಸಾಕು ಅನಿಸುತ್ತೆ. ನಿಮಗೆ ಬೇಕಾದ್ರೆ ನೀವು ನೀರು ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಮಗೆ ಇಷ್ಟು ಸಾಕು. ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಮತ್ತು ಇದು ರೆಡಿ ಆಗ್ಯದ್ರಿ ಗ್ರೇವಿ. ಖೈಮಾದ ರಾತಿಗೆ ಅನ್ನ ಒಂದು ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಅನ್ನ ಒಂದು ಒಗ್ಗರಣೆ ಹಾಕಿ ಖೈಮಾ ಮಾಡಿಬಿಟ್ರೆ ಇವತ್ತಿದ್ದು ಅಡುಗೆ ಕಂಪ್ಲೀಟ್. ಲಾಸ್ಟಿಗೆ ನಿಮಗೆ ನಾನು ಥಾಲಿ ತೋರಿಸ್ತೀನಿ. ಎಷ್ಟು ಖೈಮಾ ಆಗೈತೆ ನೋಡ್ರಿ. ಮಿಕ್ಸಿ ಮಾಡ್ಕೊಂಡಿರಿ. ನೋಡ್ರಿ ಎಷ್ಟು ಮಸ್ತಾಗೈತೆ. ಈಗ ಸಣ್ಣ ಸಣ್ಣಾಗಿ ಬಾಲ್ ಮಾಡ್ಕೊಂಡ್ಬಿಡ್ತೀನಿ. ಇದು ಪ್ಲೇಟ್ ಒಳಗೆ ಸ್ವಲ್ಪ ಕೈಗೆ ಎಣ್ಣೀರು ಹಚ್ಕೋರಿ ನೀವು, ಇಲ್ಲಾಂದ್ರೆ ನೀರಾರು ಹಚ್ಕೋರಿ. ನಾನು ಎಣ್ಣೆ ಹಚ್ಚಿ ಮಾಡ್ತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಸಣ್ಣ ಸಣ್ಣ ಬಾಲ್ ಗ್ರೇವಿ ಕುದಿಯಾಗತ್ತಂತಲ್ಲೇ
ಇಷ್ಟು ಬಾಲ್ ಅದು ನೋಡ್ರಿ, ಇಷ್ಟು ಖೈಮಾನ ಉಂಡೆನ ಕಟ್ಕೊಂಡಿನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬೇಡ. ಎಣ್ಣೆ ಹಾಕೊತೀನಿ. ಒಂದು 3 ಸ್ಪೂನ್ ಹಾಕೊಳ್ತೇನೆ. ಎಣ್ಣೆ ಕಾಯ್ದು, ಈಗ ಎಣ್ಣೆ ಕಾಯ್ದಿಂದ ಈ ಖೈಮಾ ಬಾಲ್ ಏನೈತೆ ಸ್ವಲ್ಪ ಫ್ರೈ ಮಾಡ್ಕೊಂತ ಅದಕ್ಕೆ ಹಸೆಕಾಯಿ ಚಟ್ನಿ ಕೊಬ್ಬರಿ ಮಸಾಲೆನ ಹಾಕ್ಬಿಟ್ರೆ ಆತ ಖೈಮಾ ಬಾಲ್ ರೆಡಿ. ಎಣ್ಣೆ ಕಾಯ್ದೀಗ ಬಾಲ್ನ ಹಾಕೊತೀನಿ. ನೋಡಿ ಇಷ್ಟು ಫ್ರೈ ಆಗ್ಯಾವ. ಈಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕಲ್ಲ, ಅಂದ್ರೆ ಒಂದ್ಕೊಂದು ಅಂಟ್ಕೊಳೋದಿಲ್ಲ. ಇದಕ್ಕೆ ಹಸೆಕಾಯಿ ಚಟ್ನಿನ ಹಾಕೊತೀನಿ. ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ಹಿಂದಿನ ವಿಡಿಯೋ ಒಳಗೆ ನಾನು ಮಾಡಿ ತೋರಿಸೇನ್ರಿ. ಹಿಂದಿನ ವಿಡಿಯೋ ಒಳಗೆ ಹೋಗಿ ನೋಡ್ರಿ ನೀವು ಹಸೆಕಾಯಿ ಚಟ್ನಿ ಹೆಂಗೆ ಮಾಡ್ಬೇಕಂತೇಳಿ. ಸ್ವಲ್ಪ ಖಾರ ಜಾಸ್ತಿ ಐತಿದೆ, 1.5 ಸ್ಪೂನ್ ಅಷ್ಟು ಹಾಕೊತೀನಿ. ಸಾಕು ಅನ್ಸುತ್ತೆ ನನಗೆ. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಕೊಬ್ಬರಿ ಮಸಾಲೆ ಹಾಕೊಂಡ್ಬಿಟ್ರೆ ಖೈಮಾ ರೆಡಿ. ಸ್ವಲ್ಪ ಅರಿಶಿನ ಹಾಕೊತೀವಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾವು ಅದು ಖೈಮಾ ಇದು ಮಿಕ್ಸಿ ಮಾಡುವಾಗ ಅದರೊಳಗೂ ಹಾಕೊಂಡಿದ್ವಿ ಉಪ್ಪು. ಈಗ ಗ್ರೇವಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪು ಹಾಕೋಬೇಕು. ಒಂದು 5 ನಿಮಿಷ ಕುದಿಲಿರಿ. ಇದು ಹಸೆಕಾಯಿ ಚಟ್ನಿ ಹಾಕಿನಲ್ಲ, ಒಂದು 5 ನಿಮಿಷ ಕುದ್ದಿಂದ ಕೊಬ್ಬರಿ ಮಸಾಲೆ ಏನು ನಾವು ಮಾಡ್ಕೊಂಡು ಇಟ್ಕೊಂಡಿವಲ್ಲ ಅದು ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ, ಇದು ಕುದಿಯಾಕಬೇಕು. ಸ್ವಲ್ಪ ಕುದ್ದಿಂದ ಇದು ಕೊಬ್ಬರಿ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲಿದೆ ಅದು ಹಾಕ್ಕೊಂಡು ಸ್ವಲ್ಪ ಕೂಸ್ಕೊಂಡ್ಬಿಡೋಣ. ನಿಮ್ಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾದ್ರೆ ನೀರು ಹಾಕೋರಿ, ಇಲ್ಲಾಂದ್ರೆ ಇಷ್ಟ ಸಾಕು ಅನಿಸುತ್ತೆ. ಕುದಿಲಿ ಒಂದು 10 ರಿಂದ 15 ನಿಮಿಷ ಕುದಿಬೇಕ್ರಿ. ಇದು ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕಿದು. ಸೊ ಫೈನಲಿ ಎಲ್ಲ ಅಡುಗೆ ರೆಡಿ ಆಯ್ತು ನೋಡ್ರಿ. ನಮ್ಮ ಮಟನ್ ಖೈಮಾ ಚಪಾತಿ ರೈಸ್ ಹೇಳಿದ್ನಲ್ರಿ ನಿಮಗೆ ಒಗ್ಗರಣೆ ಹಾಕಿ ಮಾಡ್ತೀನಿ ಅಂತೇಳಿ. ಬರ್ರಿ ಥಾಲಿ ರೆಡಿ ಮಾಡೋಣ ಈಗ. ಮಟನ್ ಗ್ರೇವಿ, ಖೈಮಾ, ಚಪಾತಿ, ಉಳ್ಳಾಗಡ್ಡಿ, ಲಿಂಬೆಹಣ್ಣು,
ರೈಸ್. ಮಜ್ಜಿಗೆ ಕಟ್ಯಾಕತ್ತೀನಿ ನೋಡ್ರಿ. ಮಜ್ಜಿಗೆ ಕಟ್ಟದ ಅದ್ರ ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆ ರೀ. ಫಸ್ಟ್ ಸ್ಟಾರ್ಟಿಂಗಿಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಆಮೇಲೆ ಊಟ ಮಾಡಿರಿ. ಅಂದರೆ ಬಾಡಿ ಏನು ಹೀಟ್ ಆಗೋದಿಲ್ಲ ರೀ.